ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ಗೆ ಕೊನೆಗೂ ಮುಹೂರ್ತ ಕೂಡ ಬಂದಂಗೆ ಇದೆ. ಗೊತ್ತಿಲ್ಲ ಇನ್ನೇನೇನು ಹೊಸ ಚಾಪೆ ಕೆಳಂದ ರಂಗೋಲೆ ಕೆಳಕ್ಕೆ ಹೋಗ್ಬಿಟ್ಟು ಹುಡ್ಕೊಂಬರ್ತಾರೋ ಕಾರಣನ. ಜೂನ್ 14 ಜೂನ್ 24 ನಡೀಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಅವ್ರು ತೀರ್ಮಾನ ಮಾಡದೇ ಇದ್ದರೆ ನಾವೇ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳ್ತಿದೆ. ಆಗಲಿ, ನೀವು ಮಾಡಿ, ಎಲ್ಲನೂ ಮಾಡಿ, ಆಮೇಲೆ ನೋಡೋಣ. ನನಗೆ ಡೌಟ್ ಇದೆಯಪ್ಪ, ನಂಗೆ ಗೊತ್ತಿಲ್ಲಪ್ಪ. ಶಿವಕುಮಾರ್ ಒಂದ್ಸರಿ ಯೋಚನೆ ಮಾಡೋದು ಒಳ್ಳೇದಪ್ಪ. ಯಾಕೆ ಸರ್? ನೋಡಿ, ಜೂನ್ 14 ಅಂತ ಹೇಳ್ತಿದ್ದಾರೆ. ಈಗ ಮೇನಲ್ಲಿ ಬಂದುಬಿಟ್ವಿ ನಾವು ಆಗಲೇ 15 ದಿನಕ್ಕೆ ಹೆಚ್ಚು ಕಡಿಮೆ. ಇನ್ನೊಂದು 15-20 ದಿನ ತಡ ಆಗತ್ತೆ ಈ ನಾಯಕತ್ವದ ಟಾಕೋ ಪಾಕೋ ಅಂತಿದ್ದಾರೆ. ಅಷ್ಟರಲ್ಲಿ ನೀವು ಎಲೆಕ್ಷನ್ ಅನೌನ್ಸ್ ಮಾಡಿಬಿಟ್ರೆ ಸುಮ್ಮನೆ ಹೈಕಮಾಂಡು ಆ ಎಲೆಕ್ಷನ್ ಮುಗಿಸ್ ಮಾಡೋಣ ಗಿಡಣ ಅಂತ ಹೇಳ್ಬಿಟ್ಟಾತ ಮೇಲೆ ನೋಡಿಪ್ಪ, ನಮ್ಗೇನೋ ಗೊತ್ತಿಲ್ಲ, ನೋಡಿಪ್ಪ, ನೋಡ್ಕೊಳ್ಳಿಪ್ಪ, ನಿಮ್ಮ ಇಷ್ಟ, ನಮಗೇನು. ಓಕೆ, ಮುಂದಕ್ಕೆ ಹೋಗೋಣ. IPL ಫೈನಲ್ ಪಂದ್ಯಗಳು ಬೆಂಗಳೂರಿನಿಂದ ಶಿಫ್ಟ್ ಆಗೋದಕ್ಕೆ BCCI ಆಘಾತಕಾರಿ ವಿಚಾರ ಬಯಲು ಮಾಡಿದೆ. ಬಟ್ ಇದು ಎಷ್ಟು ಸಮಂಜಸ ಅಂತ ನಂಗೆ ಗೊತ್ತಿಲ್ಲ. KSCಗೆ ಟಿಕೆಟ್ ಲೂಟಿಯನ್ನು BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಬಹಿರಂಗಪಡಿಸಿದಾರಂತೆ. 10,000 ಫ್ರೀ ಟಿಕೆಟ್ಗಳಿಗೆ KSCA ಮತ್ತು ಶಾಸಕರು ಡಿಮ್ಯಾಂಡ್ ಮಾಡಿದ್ದೇ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಶಿಫ್ಟ್ ಆಗೋದು ಕಾರಣ. ಎಲ್ಲ ಇದೆ ಅಂದ್ಬಿಟ್ಟು ತಗೊಂಡು ಅಹಮದಾಬಾದ್ಗೆ ಹೋಗ್ತಿರೋದು ಲೂಟಿಗಳಲ್ಲ. ಆಯ್ತು, 10,000 ಟಿಕೆಟನ್ನು ಯಾಕೆ ಕೇಳಿದ್ದಾರೆ ಅಂತ KSCA ಹೇಳಬೇಕು. ಅವ್ನು ಯಾವನೋ ದೇವದತ್ತ ಸೈಕಿಯಾ ಹೇಳ್ಬಿಟ್ರೆ ಕೇಳೋಕ್ಕಾಗಲ್ಲ ಇಲ್ಲಿ ನಾನು. ಹೌದು, ಅವ್ನು ಯಾವನು ನನಗೆ ಹೇಳಕ್ಕೆ ಬಂದು ಈ KSCಯಲ್ಲಿ ಘನತೆವೆತ್ತ ಅಧ್ಯಕ್ಷ ಅಂತ ಬಾಯ್ಕೆ ಆಗಿದೆಯಲ್ಲ, ನೀವು ಹೇಳಬೇಕು. ಯಾಕೆ ಕೇಳಿದ್ರಿ 10,000 ಟಿಕೆಟ್ನ? ಅದನ್ನು MLAಗಳ ಮೇಲೆ ಎತ್ತಾಕ್ತೀರಿ. ಈ ಪುಕ್ಕಟ್ಟೆ ಒದಿಸ್ಕೊಳಕ್ಕಿದ್ದಾರೆ ಅವರು. 224 MLA, ಹೌದು, 100 ಚಿಲ್ಲರೆ ಅದಿದು ಏನೋ ಕೌನ್ಸಿಲ್, 2 ಸೇರಿ 500 ಅಂತ ಇಟ್ಕೊಳ್ಳೋಣಪ್ಪ ಬೇಕಾದ್ರೆ. 500 ಇಂಟು 2 ಟಿಕೆಟ್ ಅಂದ್ರೆ 1,000 ಟಿಕೆಟ್ ಅಪ್ಪ. 10,000 ಎಲ್ಲಿಂದ ಬಂತಿದ್ದು? ಇನ್ನು 9,000 ಯಾರು ಕೊಡ್ಬೇಕು? ಯಾರಿಗಂತೆ? ಸುಮ್ಮನೆ ಬುರ್ಡೆ. ಇದಕ್ಕೆ DK ಶಿವಕುಮಾರ್ ಏನದೋ ಒಂದೆಲ್ಲ ಬೈಯೋದು, ಅದೆಲ್ಲ ಏನದೋ ಅದೆಲ್ಲ ಓಕೆ. ನಮ್ಮನೆ ದುಡ್ಡಲ್ಲಿ ಈಗ ಹೋಗಿ ಸ್ಟೇಡಿಯಂ ಕಟ್ತೀನಿ ಅಂತ ಹೊರಟಿದ್ದೀರಲ್ಲ, ಇವ್ರಿಗೆ ಟಿಕೆಟ್ ಆಡೋಕ್ಕೆ ಯಾಕೆ ಕಟ್ಕೊಡ್ಬೇಕು ಇವ್ರಿಗೆ? ಈಗ ಅಲ್ಲಿ ಪುಕ್ಕಟ್ಟೆ ಸ್ಟೇಡಿಯಂನ 18,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀರಲ್ಲ, ಯಾಕೆ ಕೊಡ್ಬೇಕು ಇವ್ರಿಗೆ? ಚೆನ್ನಾಗಿದೆ. ಗುಜರಾತ್ನವರು ಇವಾಗ ಒಂಥರ ಅವರೇ ಇಂಡಿಯಾ ಅಂದರೆ ಗುಜರಾತ್, ಗುಜರಾತ್ ಅಂದರೆ ಇಂಡಿಯಾ ಹಂಗಾಗ್ಬಿಟ್ಟಿದೆ. ಈಗ ಭಾಳ ಸರಳ ಹೇಳಿದ್ರೆ ನಾವು ದೇಶದ್ರೋಹಿಗಳಾಗ್ಬಿಡ್ಬಹುದು. ನಮಗೆ ಕೆಲವು ಕಷ್ಟಗಳು ಬಂದರೂ ಬರಬಹುದು. ವಿರುದ್ಧವಾಗಿ ಕೆಲವರು ಈ ರೀತಿ ಮಾತಾಡಿದವ್ರಿಗೆ ಬಂದಿದೆ. ನಾನು ಅದಕ್ಕೆಲ್ಲ ಬಗ್ಗಿಗೋ ಗಿರಾಕಿ ಅಲ್ಲ. ಇಷ್ಟು ವರ್ಷ ಜರ್ನಲಿಸಮ್ ಆದಮೇಲೆ ಅದೇನು ಮಾಡ್ತೀಯ ಹೋಗಲ್ಲ ಅಂತೀನಿ. ಅಂಥ ಗಿರಾಕಿ ನಾನು. ಎಲ್ಲನೂ ಗುಜರಾತ್ಗಂತ, ಎಲ್ಲ ಗುಜರಾತ್ಗೆ. ಎಸ್. ಇನ್ನು BS ಯಡಿಯೂರಪ್ಪ ಎಂಬ ಅದಮ್ಯ ಚೇತನದ 5 ದಶಕಗಳ ರಾಜಕೀಯ ಹಾದಿಯ ಸ್ಮರಣಾರ್ಥವಾಗಿ ನಾಳೆ ಬೃಹತ್ ಅಭಿಮಾನೋತ್ಸವ ಆಯೋಜಿಸಲಾಗಿದೆ. ನಾಳೆಯ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. 50 ವರ್ಷಗಳ ರಾಜಕೀಯ ಹೋರಾಟದ ಹಾದಿಯನ್ನು ಮೆಲುಕು ಹಾಕೋದಕ್ಕೆ ಇಡೀ ಕೇಸರಿ ಪಡೆ ಸಜ್ಜಾಗಿದೆ. ಚಿತ್ರದುರ್ಗ ಹೊರವಲಯದಲ್ಲಿ ಜರ್ಮನ್ ಮಾದರಿಯ ಬೃಹತ್ ಪೆಂಡಾಲನ್ನು ಹಾಕಿದ್ದಾರೆ. 7 ಸುತ್ತಿನ ಕೋಟೆ ಮಾದರಿಯ ಪ್ರವೇಶ ದ್ವಾರ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಸಂಜೆ BSY ಚಿತ್ರದುರ್ಗ ಪುರಪ್ರವೇಶವನ್ನು ಮಾಡಿದ್ದಾರೆ. ಕನಕ ವೃತ್ತದಿಂದ ಚಳ್ಳಕೆರೆ ಗೇಟ್ವರೆಗೆ ಅದ್ಧೂರಿ ಮೆರವಣಿಗೆ ನಡೆದಿದೆ. ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ನೀಡಿದ್ದಾರೆ. ಎಲ್ಲದಕ್ಕಿಂತ ವಿಶೇಷ, ನಾರಿ ಶಕ್ತಿ ವಂದನಡಿಯಲ್ಲಿ ಮಹಿಳೆಯರು ಒನಕೆ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ದಾರೆ. 25 ಜನಪದ ಕಲಾಮೇಳಗಳು ಹಾಗೂ ಯಡಿಯೂರಪ್ಪನವರ ಜೀವನ ಕಥನ ಸಾರುವ AI ತಾಂತ್ರಿಕತೆಯ 6 ಸ್ತಬ್ಧ ಚಿತ್ರಗಳು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿರಲಿವೆ. ನಾಳೆ ನಡೆಯಲಿರುವ ಐತಿಹಾಸಿಕ ಅಭಿಮಾನೋತ್ಸವಕ್ಕೆ ಚಿತ್ರದುರ್ಗ ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದೆ. ಚಿತ್ರದುರ್ಗ ನಗರ ಕಲ್ಲಿನ ಕೋಟೆ ಇವತ್ತು ಸಂಪೂರ್ಣವಾಗಿ ಶೃಂಗಾರಗೊಂಡಿದೆ. ನಾಳೆ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಬರುವಂತ ನಿರೀಕ್ಷೆ ಇದೆ. ಇದು ನಿಜವಾಗ್ಲೂ ಕೂಡ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ. ಬಹುಶಃ ಯಡಿಯೂರಪ್ಪನವ್ರಿಗೆ ಒಳ್ಳೆ ತೃಪ್ತಿ ಕೊಡ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾ ಯಡಿಯೂರಪ್ಪನವ್ರ ಮಗ ಹೇಳ್ತಾ ಇಲ್ಲ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಅಂತ ಒಬ್ಬ ಹೋರಾಟಗಾರನಿಗೆ, ಒಬ್ಬ ರೈತ ನಾಯಕನಿಗೆ, ಒಬ್ಬ ಜನನಾಯಕನಿಗೆ ಇದಕ್ಕಿಂತ ನಾವು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಅವರ ಜೀವನದ ಕೊನೆ ಹಂತಗಳಲ್ಲಿ ಕಾರ್ಯಕ್ರಮ ಮಾಡ್ಕೋತಾ ಇದ್ದಾರೆ. ಇದಕ್ಕಿಂತ ಇದೇ ಥರ ಕಾರ್ಯಕ್ರಮ ಮಾಡೋ ಅವಕಾಶ ಅವ್ರಿಗೆ ಬರುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ದೊಡ್ಡದಾಗಿ ನೀವು ಜ್ಞಾಪಿಸ್ಕೊತಾ ಇದ್ರಲ್ಲ ಸರ್, ಯಡಿಯೂರಪ್ಪನವ್ರ ಅಂಬಾಸಡರ್ ಆ ಕಾರೇ ನಾಳೆ ಅಟ್ರಾಕ್ಷನ್ ಸರ್. ಅದನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹೌದಾ? ಇವಾಗಲೇ ಇಟ್ಟಿದ್ದಾರೆ ಆಲ್ರೆಡಿ. ಆ ಕಾರ್ಗೂ ಅವ್ರಿಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಅಲ್ಲಿ ಇಟ್ಟಿದಾರಲ್ಲ, ಅದು ಆ ಕಾರು ನೋಡ್ತಾ ಇದ್ದೀನಿ. ಆಲ್ ರೈಟ್.
ಅದ್ರ ಜೊತೆಗೆ ಒಂದು ದೊಡ್ಡ ಇದರಲ್ಲಿ ತಪ್ಲೆನಲ್ಲಿ ಉಪ್ಪಿಟ್ಟು ಇಟ್ಬಿಡ್ಬೇಕಾಗಿತ್ತು. ಏನು ಸರ್ ಅದು ಉಪ್ಪಿಟ್ಟು? ಅವ್ರಿಗೂ ಉಪ್ಪಿಟ್ಟಿಗೂ ಅವಿನಾಭಾವ ಸಂಬಂಧ. ಓಹೋ, ಆಲ್ ರೈಟ್, ಓಕೆ. ಅಥವಾ ಅಲ್ಲಿ ಬಂದವ್ರಿಗೆಲ್ಲ ನಾಳೆ ಕೊಡ್ಬೋದೇನೋ ಉಪ್ಪಿಟ್ಟು, ಕೊಡ್ಬೋದೇನೋ ಗೊತ್ತಿಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಎಣಿಕೆಗೆ ಸೂಚಿಸಿದ ಹೈಕೋರ್ಟ್ ಆದೇಶವನ್ನು ಅಲ್ಲಿಯ ಮಾಜಿ ಶಾಸಕ ರಾಜೇಗೌಡರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ತುರ್ತು ವಿಚಾರಣೆಗೆ. ಹಾಗಾಗಿ ಈ ಪ್ರಕರಣವನ್ನು ತುರ್ತಾಗಿ ಪಟ್ಟಿ ಮಾಡಿ ಅಂತಂದಿದ್ದಾರೆ. ಅವ್ರು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏಪ್ರಿಲ್ 6ರ ಆದೇಶನ ಪ್ರಶ್ನೆ ಮಾಡಿರೋದು. ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಪರಿಶೀಲನೆ ಮಾಡೋಣ, ತ್ವರಿತವಾಗಿ ನೋಡೋಣ ಅದೇನಾಗಿದೆ ಅನ್ನೋದನ್ನು. ಈ ಮಧ್ಯೆ 23ರಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿ ಏಜೆಂಟ್ ಆಗಿದ್ದ ರಾಮಸ್ವಾಮಿ ಶೆಟ್ಟಿಗದ್ದೆ ಮತ್ತು ಅಂಚೆ ಮತಗಳ ಎಣಿಕೆ ನೋಡ್ಕೊಳ್ತಾ ಇದ್ದಂಥ ಸತೀಶನವರು ಯಾರು ಆಣೆ ಪ್ರಮಾಣ ಮಾಡಿ ಮತ ಎಣಿಕೆ ಮತಗಳು ಎಲ್ಲ ಪಾರದರ್ಶಕವಾಗಿದೆ ನಮಗೆ ಅಂತ ಅನ್ನಿಸ್ತಿದೆ ಅಂತ ಅವ್ರು ಅಂದಿದ್ದಾರೆ. ನಿಮ್ಮ ಆಣೆ ಪ್ರಮಾಣ ಸುಪ್ರೀಂ ಕೋರ್ಟ್ಗೆ ದಾಖಲೆ ಅಲ್ಲ. ಎಸ್. ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರಿಂದ 3 ಲಕ್ಷ ರೂಪಾಯಿ ಲಂಚ ವಸೂಲಿ ಮಾಡಿದ್ದಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಗನ್ಮ್ಯಾನ್ ದೇವರಾಜ್ ಮತ್ತೋರ್ವ ಸಾಯಿರಾಮನ್ ಅವರನ್ನ ಬಂಧಿಸಿದ್ದಾರೆ. ಅಕ್ರಮ ದಂಧೆಕೋರ ಶರಬಯ್ಯ ಎಂಬಾತ ಮೋಕಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ಪಡಿತರ ಅಕ್ಕಿ ತುಂಬಿಕೊಂಡು 2 ಲಾರಿ ಸಮೇತ ಇವರನ್ನು ಆಂಧ್ರ ಪ್ರದೇಶಕ್ಕೆ ಹೊರಟಿದ್ದಾಗ ನಾವು SP ಸ್ಕ್ವಾಡ್ ಅಂತ ಹೇಳಿ ಗನ್ಮ್ಯಾನ್ ದೇವರಾಜ್ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಂತೆ. ದುಡ್ಡು ಕೊಡಲಿಲ್ಲ ಅಂತಂದ್ರೆ ಜೈಲ್ಗೆ ಹಾಕ್ತೀನಿ ಅಂತ ಬೆದರಿಸಿದಂತೆ. ಕೊನೆಗೆ ಡಿಮ್ಯಾಂಡ್ ಮಾಡಿ 3 ಲಕ್ಷ ರೂಪಾಯಿ ವಸೂಲು ಮಾಡ್ಕೊಂಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ ಗನ್ಮ್ಯಾನ್ ದೇವರಾಜನ್ನು ಪೊಲೀಸರು ಬಂಧಿಸಿದ್ದಾರೆ. ಖುದ್ದು SP ಸುಮನ್ ಪನ್ನೇಕರ್ ಅವರೇ ವಿಚಾರಣೆ ನಡೆಸ್ತಾರೆ. ಮಾಡ್ತಿದಾರಂತೆ, ಮಾಡಿ ಅರೆಸ್ಟ್ ಮಾಡಿ ತಪ್ಪು ಅದಕ್ಕೆ ಅವ್ರನ್ನೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ದುರ್ಬಳಕೆ ಮಾಡ್ಕೋತಾರೆ ಸರ್. ದುರ್ಬಳಕೆ ಮಾಡ್ಕೊಂಡಿರೋದು ನಿಜ. ಬಟ್ ದೇರ್ ಈಸ್ ಎ ಲೆಸನ್ ಟು ದಿ ಆಫೀಸರ್ಸ್ ಇನ್ಕ್ಲೂಡಿಂಗ್ SP ಬಳ್ಳಾರಿ. ನಿಮ್ಮ ಗನ್ಮೆನ್ಗಳು ಮತ್ತು PAಗಳು ಬಿಡಿ, ಸರ್ಕಾರಿ ನಾಮಿನೇಟೆಡ್ ಇರುತ್ತೆ, ನೀವೇನು ಮಾಡಿ ಗನ್ಮೆನ್ಗಳು ಮತ್ತು ಡ್ರೈವರ್ಗಳು ಇವನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳೋವಾಗ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಚೆಕ್ಗಳನ್ನು ಬೆಟರ್ ಮಾಡ್ಕೊಳ್ಳೋದು ಉತ್ತಮ ನೀವು ಅಲ್ವಾ? ಯಾಕಂದರೆ ಇಲ್ದಿದ್ರೆ ಈ ರೀತಿ ತಗಲಾಕೋತಾ ಹೋಗ್ತೀರಿ ಆಮೇಲೆ ಅನ್ಯಾಯವಾಗಿ. ಹಾಗಾಗಿ ಐ ಥಿಂಕ್ ದೇರ್ ಇಸ್ ಅ ಲೆಸನ್, ಬಿ ಕೇರ್ಫುಲ್. ಬ್ಯಾಕ್ಗ್ರೌಂಡ್ ಚೆಕ್ಸನ್ನು ಬೆಟರ್ ಮಾಡಿದ ಮೇಲೂ ಒಬ್ಬ ಕಿರಾತಕ ಬರ್ಬೋದು, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎಸ್. ಕಾಫಿ ತೋಟದಲ್ಲಿ ನಾಪತ್ತೆ ಆಗಿತ್ತಂತೆ 1.5 ವರ್ಷದ ಮಗು. ಅದು ಮಧ್ಯಪ್ರದೇಶದಿಂದ ಬಂದಿದ್ರಂತೆ ಇಲ್ಲಿ ಕೆಲಸ ಮಾಡೋಕ್ಕೆ. ಅದೇನೋ ಇವ್ರು ನೋಡ್ಕೊಳ್ಳಿ ಅಂದ್ರಂತೆ, ಇನ್ಯಾವುದೋ ಮಗು ನೋಡ್ಕತ್ತಂತೆ, ಇನ್ಯಾರೋ ಬಿಟ್ಟು ಹೋಗ್ಬಿಟ್ಲಂತೆ. ಎಲ್ಲ ಗೋಜಲ್ಗಳು ಬರೀ. ಕೊನೆಗೆ ಹೋಗ್ಲಿ ಅಂತ ಕಡೆಗೆ ಯಾವುದೋ ಹಳ್ಳದಲ್ಲಿ ಆ ಮಗು 12 ಗಂಟೆ ಕಾಲ ನಡ್ಕೊಂಡು ಕೂತಿತ್ತಂತೆ. ಪುಣ್ಯಕ್ಕೆ ಪೊಲೀಸ್ನವ್ರು ಸಿಕ್ಕಾಪಟ್ಟೆ ಆಪ್ರೇಷನ್ ಮಾಡಿ ಹುಡುಕಿದ್ದೆ ಅಂತ ಹುಡುಕೇ ಬಿಟ್ಟಿದ್ದಾರೆ ಫೈನಲಿ. ನನ್ನ ಪ್ರಕಾರ ಪೊಲೀಸ್ನವ್ರಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಮತ್ತು ಆ ಚಿಕ್ಕಮಂಗ್ಳೂರಿನ ಉಸ್ತುವಾರಿ ಮಂತ್ರಿ ಜಾರ್ಜ್ಗೆ ದೇವರು ಎಲ್ಲ ಕೊಟ್ಟಿದ್ದಾರೆ. ಆ ಹಿಡಿದ ಪೊಲೀಸ್ನವ್ರನ್ನ ಕರೆಸ್ಬಿಟ್ಟು ಒಂದು ಸನ್ಮಾನನಾರು ಮಾಡಿರಿ ಮಂತ್ರಿಗಳೇ. ನೀವು ಇನ್ಚಾರ್ಜ್ ಮಿನಿಸ್ಟ್ರು, ನಿಮ್ಗೇನು ಕೊರತೆ ಮಾಡಿದ್ದಾನೆ ದೇವರು, ಮಾಡಿರಿ ಅವ್ರಿಗೆ ಸನ್ಮಾನ ಒಂದು. ಎಸ್. ಬಿಹಾರದಲ್ಲಿ ನೂತನ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಇವತ್ತು ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆದಿದೆ. ಪಾಟ್ನಾ ಕಾಲೇಜು ಮೈದಾನದಲ್ಲಿ ಸಾವಿರಾರು ಪರೀಕ್ಷಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು, ಅಭ್ಯರ್ಥಿಗಳನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. 46,595 ಹುದ್ದೆ ಖಾಲಿ ಇದ್ದು 2 ವರ್ಷದಿಂದ ನೋಟಿಫಿಕೇಶನ್. ಯುವಕರ ವಿರೋಧಿ NDA ಸರ್ಕಾರ ಮೋದಿ ನಿಮ್ಮಿಂದಾನೇ ಆಗಿತ್ತು ಅಂತ ರಾಹುಲ್ ಗಾಂಧಿ ನಾಳೆ ಬೆಳಗ್ಗೆ ಹಾಕ್ಬೋದು. ಬಟ್ ಧಾರವಾಡದ ನೆನಪಿರಲ್ಲ. ಎಸ್, ಕರೆಕ್ಟ್. ಧಾರವಾಡದಲ್ಲಿ ಅದು ಬೇರೆ, ಅದು ಬಿಟ್ಬಿಡಿ, ಅದನ್ನು ದೊಡ್ಡದು ಮಾಡ್ಕೋಬೇಡಿ, ಬಿಟ್ಬಿಡಿ ಅಷ್ಟೆ. ಇದೊಂದು ಹೊಸ ಸ್ಕೀಮು ರಾಜಕಾರಣಿಗಳಿದ್ದು, ಬಿಟ್ಬಿಡಿ. ಇವ್ರು ಹೇಳಿದಾಗ ದೊಡ್ಡದಾಗ್ಬಿಡ್ಬೇಕು, ಇವ್ರು ಹೇಳಿದ ತಕ್ಷಣ ಚಿಕ್ಕದಾಗ್ಬಿಡ್ಬೇಕು, ಬಿಟ್ಬಿಡಿ. ನಾನು ತಿಳ್ಕೊತೀನಿ, ಈಗ ಮಾತಾಡ್ತೀನಿ. ಇನ್ನು TCS ಕಾರ್ಪೊರೇಟ್ ಜಿಹಾದ್ ಪ್ರಕರಣದ ಮಾಸ್ಟರ್ ಮೈಂಡ್ ಅವಳು ನಿದಾ ಖಾನ್ ಅವಳನ್ನು ವಿಶೇಷ ತಂಡ ಮಹಾರಾಷ್ಟ್ರದಲ್ಲಿ ಸಂಭಾಜಿನಗರದಲ್ಲಿ ಬಂಧಿಸಿದೆ. ಆಮೇಲೆ ಅವಳು ಬಚಾವಾಗಿ ನಿರೀಕ್ಷಣಾ ಜಾಮೀನಿಗೆ ಹಾಕಿದ್ಲು, ಅದನ್ನೆಲ್ಲ ವಜಾ ಆಗಿತ್ತು. ಈಗ 4 ದಿನದಿಂದ ಅವಳು ಅದು ಯಾವುದೋ ಪ್ರದೇಶದಲ್ಲಿ ಕೈಸರ್ ಕಾಲೋನಿನಲ್ಲಿ ಯಾವುದೋ ಫ್ಲ್ಯಾಟ್ನಲ್ಲಿ ತನ್ನ ಪೋಷಕರ ಜೊತೆನೇ ಇದ್ಲಂತೆ. ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಈ ಮಧ್ಯೆ ಅವನು ಯಾವನೋ AIMIM ಕಾರ್ಪೊರೇಟ್ರು ಮತೀನ್ ಅನ್ನೋನು ಪಟೇಲ್ ಅನ್ನೋನು ಅವಳಿಗೆ ಆಶ್ರಯ ಕೊಟ್ಟಿದ್ದಂತೆ. ಅವನಂತ ತಗೊಂಡೋಗಿ ಒಳಗೆ ಹಾಕ್ಬಿಟ್ಟು ಅರೆಸ್ಟ್ ಮಾಡಬೇಕು. ಆರೋಪಿಗಳಿಗೆ ಮತ್ತು ಕಚಡಗಳಿಗೆ ತೊಗೊಂಬಂದು ಜಾಗ ಕೊಟ್ಟಿದ್ದವನಿಗೆ ಅವನು ಓದಿಬೇಕು ಫಸ್ಟ್. ಅವನಿಗೆ ಎಳ್ದಾಕಿ ಒಳಗೆ ಹಾಕ್ಬೇಕು ಅವನಿಗೆ. ಹೌದು, ಸುಮ್ಮನೆ ಬುಡ ಬಿಡೋದಲ್ಲ ಈಗ ಕೂತ್ಕೊಂಡು BJPಯವರು. ಇವಳನ್ನು ಅಷ್ಟೇ ಮಾಡಿರೋ ಕೆಲಸ, ಕಚಡ ಕೆಲಸಕ್ಕೆ. ಎಸ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಎರೆಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ದಲಿತರೇ ಅಮಾನವೀಯ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ. 20 ವರ್ಷದಿಂದ ವಾಸವಿದ್ದ ಮನೆಯನ್ನು ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಆದರೆ ಯಾರೋ ಒಂದು ಗುಂಪು ಬಂದು ಧ್ವಂಸಗೊಳಿಸ್ತಂತೆ. ದೇವಸ್ಥಾನದ ಹೆಸರಿನಲ್ಲಿ ಜಾಗ ಬಿಟ್ಕೊಡ್ಬೇಕು ಅಂತ. ದೇವಸ್ಥಾನಕ್ಕೆ ಜಾಗ ಬಿಟ್ಕೊಡೋದು ಬಿಡೋದು ಬೇರೆ ವಿಚಾರ. ಬಟ್ ಅವ್ರ ಮನೆ ಜಾಗ ಇದ್ದರೆ ನೀವು ದೇವಸ್ಥಾನಕ್ಕೆ ಬಿಟ್ಕೊಡಿ ಅಂದರೆ ಹೆಂಗ್ರಪ್ಪ? ಓಕೆ. ಆಮೇಲೆ 30 ಜನ ಬಂದು ಮಾಡಿದಾರಂತೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದಾರಂತೆ. ಟ್ರ್ಯಾಕ್ಟರ್ ಓಡಿಸಿ ಮನೆಯೆಲ್ಲ ಹಾಳು ಮಾಡಿದ್ದಾರೆ. ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ ಈಗ ಅದಕ್ಕೆ?
ಇದೇನೋ ಬೇರೆ ಬೇರೆಯವ್ರದ್ದು ಆಗ್ಬಿಟ್ಟಿದ್ರೆ ದೊಡ್ಡ ಗಲಾಟೆ ದೊಡ್ಡ ಗಲಾಟೆ ಆಗ್ಬಿಡೋದು. ಆಗಿರೋದು. ಎರಡನೇದು ನೀವು ದೇವಸ್ಥಾನಕ್ಕೆ ಆಳ್ರಿ, ದೇವಸ್ಥಾನಕ್ಕೆ ಒಂದು ಜಾಗ ಬೇಕಲ್ಲೀಗ. ಯಾವುದಾದ್ರೂ ಒಂದು ಬೇರೆ ಇನ್ನೊಂದು ಪ್ರೈವೇಟ್ ಜಾಗ ನೋಡಿ, ಆ ಜಾಗದಲ್ಲಿ ಉದ್ಭವ ಮೂರ್ತಿ ಇಲ್ವಲ್ಲ. ಖಂಡಿತ ಇಲ್ಲ. ಎಸ್